ನಾವು ಸುಮ್ಮನೆ ಫಿಲಂಗಳಲ್ಲಿ ರೀಲ್ಗಳಲ್ಲಿ ನಮ್ಮ ದೇಶದ ಜನ ತುಂಬಾ ಸ್ಟ್ರಾಂಗು ಒಂಥರ ತೂಕದ ಜನ ಅಂತ ಹೇಳೋದಕ್ಕಷ್ಟೇ ಚಂದ. ಬಟ್ ಇನ್ ರಿಯಾಲಿಟಿ ಇಂಡಿಯನ್ ಮೆನ್ ಅಂಡ್ ವುಮೆನ್ ನೋಡೋದಕ್ಕಷ್ಟೇ ತೂಕ. ನಮ್ಮಲ್ಲಿ 30 ವರ್ಷ ಆಗ್ತಾ ಇದ್ದಂಗೆ ಫಿಸಿಕಲ್ ಸ್ಟ್ಯಾಚರೇ ಚೇಂಜ್ ಆಗುತ್ತೆ. ಮಸಲ್ ಲಾಸ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಒಬಿಸಿಟಿ ಕಡೆ ಹೋಗ್ತಾ ಇರ್ತಾರೆ. ಅರ್ಬನ್ ಇಂಡಿಯಾಲಿ ಇವತ್ತಿಗೂ ಸಹ 73% ಜನಕ್ಕೆ ಪ್ರೋಟೀನ್ ಡಿಫಿಷಿಯನ್ಸಿ ಇದೆ. ಆದ್ರೂ ಅವ್ರು ಈಗಲೂ ಸಹ ದೇಸಿ ಊಟದಲ್ಲಿ ನ್ಯೂಟ್ರಿಷನ್ ಜಾಸ್ತಿ ಅಂತ ನಂಬ್ಕೊಂಡಿದ್ದಾರೆ. ಬರೀ ಅನ್ನ ಮುದ್ದೆ ಕಾಳು ತಿಂದ್ರೆ ಸಾಕು ಅವ್ರಿಗೆ ಪ್ರೋಟೀನ್ ಸಿಗುತ್ತೆ. ನಮ್ಮ ದೇಶ ಡಯಾಬಿಟೀಸ್ಗೆ, ಲೈಫ್ ಸ್ಟೈಲ್ ಡಿಸೀಸಸ್ಗೆ, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಮತ್ತೆ ಫ್ಯಾಟಿ ಲಿವರ್ಗೆ ಪ್ರಪಂಚಕ್ಕೆ ಒಂದು ಕ್ಯಾಪಿಟಲ್. ಇಂಡಿಯಾಲಿ ಹೆಂಗಸರಿಗೆ ಆಸ್ಟಿಯೋಪೊರೋಸಿಸ್ ಅಂದ್ರೆ ಮೂಳೆ ಸವಿಯೋದು ಪ್ರಪಂಚದ ಬೇರೆ ಹೆಂಗಸರಿಗೆ ಕಂಪೇರ್ ಮಾಡಿದ್ರೆ 15ರಿಂದ 20 ವರ್ಷ ಬೇಗ ಆಗ್ತಿದೆ. ಯಾಕೆಂದ್ರೆ ಹೆಂಗಸರಿಗೆ ಈಗಲೂ ಮನೆ ಕೆಲಸ ಮಾಡೋದೇ ಒಂದು ಎಕ್ಸರ್ಸೈಸ್ ಅನ್ನೋ ನಂಬಿಕೆಯಲ್ಲಿದ್ದಾರೆ. ಇನ್ನು ಬೇರೆ ದೇಶದ ಗಂಡಸರು ಕಂಪೇರ್ ಮಾಡಿದ್ರೆ ಇಲ್ಲಿರೋರಿಗೆ 15 ವರ್ಷ ಬೇಗ ಹಾರ್ಟ್ ಡಿಸೀಸಸ್ ಕಾಣಿಸ್ಕೊತಾ ಇದೆ. ಅದ್ಯಾಕೆ? ಯಾಕೆಂದ್ರೆ ಅವರು ಒಂದು 4 ರೌಂಡ್ ವಾಕ್ ಮಾಡಿದ್ರೆ ಸಾಕು ಅದೇ ಎಕ್ಸರ್ಸೈಸ್, ವಾಪಸ್ ಮನೆಗೆ ಬಂದು ಅನ್ನ ಸಾರು ಊಟ ಮಾಡಿದ್ರೆ ಸಾಕು ಅದೇ ಮೃಷ್ಟಾನ್ನ ಭೋಜನ. ನೀವು ಯಾವುದೇ ಭಾಗದಿಂದ ಬಂದಿರುವಂತವ್ರು ಇರ್ಬೋದು, ಆದ್ರೆ ನಮ್ಮ ದೇಶದ ಈಗಿನ ಊಟದ ಪ್ಲೇಟ್ ನ್ಯೂಟ್ರಿಷನ್ ಇಂದ ತುಂಬಿಲ್ಲ, ಇನ್ನೂ ಸಹ ಸ್ಕೇರ್ಸಿಟಿ ಮೈಂಡ್ ಸೆಟ್ ಇಂದ ತುಂಬಿದೆ. ಕೊಲೋನಿಯಲ್ ಎರಾ ಹೋಯ್ತು, ಫ್ಯಾಮಿನ್ ನ ದಾಟ್ಕೊಂಡ್ ಬಂದಿದೀವಿ, ಆದ್ರೆ ಆ ಮೈಂಡ್ ಸೆಟ್ ನ ಮಾತ್ರ ನಾವ್ ಇನ್ನೂ ದಾಟಿಲ್ಲ. ಈ ವಿಡಿಯೋ ನೋಡ್ತಿರೋ ನೀವು ದೇಸಿ ಇಸ್ ದ ಬೆಸ್ಟ್ ಅನ್ನೋ ಕಲ್ಟ್ ಗೆ ಸೇರ್ಬೇಡಿ. ಇಂಡಿಯನ್ ಜೆನೆಟಿಕ್ಸ್ ಇಸ್ ನಾಟ್ ಬ್ಯಾಡ್, ಕರೆಂಟ್ ಟಿಪಿಕಲ್ ಇಂಡಿಯನ್ ಡಿಶಸ್ ಆರ್. ಯಾವುದೇ ಒಂದು ಚೈನ್ ಅನ್ನ ಬ್ರೇಕ್ ಮಾಡ್ಬೇಕು ಅಂದ್ರೆ ಒಂದು